ಚಲಪತಿ ಚಲಪತಿ. ಇವಾಗಿಳಿತ ಕೊಬ್ಬು. ನೋವಿಗೆ ಮೆಡಿಸಿನ್ ತಗೊಂಡ್ಬಾ ಅಂದ್ರೆ ಕೇಳಲಿಲ್ಲ. ಇವಾಗ ಹೋಗಿ ನಿನ್ನ ನೋವಿಗೂ ನನ್ನ ನೋವಿಗೂ ಸೇರಿಸಿ ಮೆಡಿಸಿನ್ ತಗೊಂಡ್ಬಾ. ಏನಯ್ಯ? ಏನಂದ್ರೆ? ಏನ್ರಿ? ಹೇಳ್ರಿ. ಏನ್ರಿ? ಹೇಳ್ರಿ, ಏನಾಯ್ತ್ರಿ? ₹500 ಈ ಸ್ಥಿತಿ ತಂದ್ಕೊಂಡ್ರಿ. ಅದ್ರ ಜೊತೆ ಪೋಸ್ ಬೇರೆ. ಈಗ ಈ ₹500 ಇನ್ನೊಂದು ₹500 ಸೇರಿಸಿ ಡಾಕ್ಟರ್ ಹತ್ರ ತೋರಿಸ್ಕೊ. ಹಾಗನ್ಬೇಡ್ವೆ, ಏನಾದ್ರೂ ಒಂದ್ ಮಾಡು ಅಮ್ಮ. ಏನ್ ಮಾಡೋದು? ನಡಿ. ಎಲ್ಲ ನನ್ ಕರ್ಮ. ಎದಳಿ ನಡೀರಿ. ತರ್ಲೆ ನಾನು ಎಷ್ಟು ಹೇಳಿದ್ರು ಕೇಳ್ದೆ, ಅನುಮಾನ ಪಟ್ಕೊಂಡು ನನ್ನೇ ಹಚ್ ಡಾಗ್ ತರ ಫಾಲೋ ಮಾಡ್ತಿದ್ದಾಳೆ. ಯಾರೋ ಅದು ಹುಡುಗಿ, ನಾನೊಂದ್ಸಲ ಟ್ರೈ ಮಾಡ್ಲಾ? ಏಯ್, ಅವಳು ನನ್ನ ಹೆಂಡತಿ ಕಣೋ. ಹೌದಾ? ಸಾರಿ ಕಣೋ, ನಾನು ಯಾರೋ ಅನ್ಕೊಂಡೆ. ಏಯ್, ಏನೇ ನಿಂದು? ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ನನ್ನ ಹಿಂದೆನೆ ಬರ್ತೀಯಲ್ಲ. मैं नहीं पीछे करी, आप कौन? ಅಬ್ಬಾ, ನಿನ್ ಮುಖಕ್ಕೆ ಹಿಂದಿ ಬೇರೆ ಕೇಡು. ಏ ಗಂಡನ ಅನುಮಾನ ಪಟ್ರೆ ಪಾಪ ಸುತ್ಕೊಳ್ಳುತ್ ಕಣೆ. मैं जा रही हूँ. ಏಯ್, ಎಲ್ಲೋಗ್ತಿದ್ಯಾ? ಗಂಡನ ಮೇಲೆ ನೀನೇ ಅನುಮಾನ ಪಟ್ಟು ನೀನೇ ಟಾರ್ಚರ್ ಮಾಡಿ ಮತ್ ನೀನೇ ಹೇಳ್ತಿದ್ಯಾ? ಇದೆಲ್ಲ ಏನ್ ತಮಾಷೆ ಆಗಿದ್ಯಾ? मुझे छोड़ दो, मुझे जाना है. ಅಜ್ಜಮ್ಮ, ಅಜ್ಜಮ್ಮ, ಅಚ್ಚೋಡ್ದಂಗೆ ನಮ್ ಪತಿರಾಯರ್ತಾರನೇ ಇದಾರಲ್ವಾ? ನಿನ್ ಪತಿರಾಯರ್ತಾರೆ ಇರೋದೇನ್ ಮುಖ? ನಿನ್ ಪತಿರಾಯರೇ. ಏನೇ ಬಿಡೋದ್ ನೀನ? ಅಯ್ಯೋ ಅಯ್ಯೋ, ಯಾವಳ ಜೊತೆನೋ ಕೈ ಹಿಡ್ಕೊಂಡ್ ಮಾತಾಡ್ತಿದ್ದಾರೆ. ಏನ್ ಬುದ್ಧಿ ಕಲ್ತಿದಾರ ಅಜ್ಜಿ ನಿನ್ ಮೊಮ್ಮಗ? ಅವನು ಥೇಟು ಅವನ್ ತಾತನ್ ತರಾನೇ ಕಣೆ. ಅವರು ಹೀಗೆ ನಿಲ್ಸು. ಮಾತಾಡಿದ್ರೆ ಆ ಮುತ್ಕನ್ನ ಮಧ್ಯ ತಂದು ಪತಿರಾಯರ್ತಾರ ಅಂತೀಯಲ್ಲ. ನಮ್ ಪತಿರಾಯರ್ ಒಳ್ಳೆಯವ್ರೆ, ಅವಳೇ ಮೋಸ ಮಾಡಿರ್ತಾಳೆ. ಪತಿರಾಯರ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಕಾಣಿಸ್ತಾ ಇದೆಯಲ್ಲ ಯಾರ್ ಕೈ ಯಾರು ಹಿಡ್ಕೊಂಡಿದ್ದಾರೆ ಅಂತ. ಏನೇ ಮಾಡೋದೆಲ್ಲ ಮಾಡಿ ಈಗ ಅಳ್ತಿದ್ಯಾ? ಇನ್ನೊಂದ್ಸಲ ಅನುಮಾನ ಪಟ್ಟು ಫಾಲೋ ಮಾಡ್ದೆ ಅನ್ಕೋ, ನಿಂಗೊಂದ್ ಗತಿ ಕಾಣಿಸ್ತೀನಿ. ಯಾರೋ ನೀನು ನನ್ನ ಹೆಂಡತಿ ಕೈ ಹಿಡ್ಕೊಂತೀಯ? ಏಯ್, ಯಾವನೋ ನೀನು? ನನ್ ಹೆಂಡ್ತಿ ನಿನ್ ಹೆಂಡ್ತಿ ಅಂತ್ಯಾ? ಅಜ್ಜಮ್ಮ, ಅಲ್ಲಿ ನಾವ್ ಅನ್ಕೊಂಡಿರೋದೇನೋ ನಡೀತಿಲ್ಲ, ಬೇರೆ ಏನೋ ನಡೀತಿದೆ. ಪತಿರಾಯರು ಸರಿಯಾಗಿ ಸಿಕ್ಕಾಕೊಂಡಿದ್ದಾರೆ ನಾನ್ ಅನ್ಕೊಂಡು. ಹೌದು ಕಣೆ, ನಂಗೂ ಹಾಗೆ ಅನ್ನಿಸ್ತಿದೆ. ನಿನ್ಗೇನ್ ಹುಚ್ಚ? ನನ್ನ ಹೆಂಡತಿ ಹಿಡ್ಕೊಂಡು ನಿನ್ನ ಹೆಂಡತಿ ಅಂತಿದ್ಯಾ?
ಇನ್ನು ಆಗಲ್ಲ ಕಣೋ. ಬುರ್ಕಾ ಹಾಕಿರೋದಕ್ಕೆ ನೀನ್ ಹೆಂಡ್ತಿ ಅನ್ಕೊಂಡಿದ್ಯೋ ಏನೋ. ಇವಳು ನನ್ನ ಹೆಂಡ್ತಿ ಕಣೋ, ನೋಡ್ಕೊ. ನೋಡಾಯ್ತಲ್ಲ, ಇವಾಗ ಹೊರಡು. ನಾನಲ್ಲ, ನೀನ್ ನೋಡು. ಸರಿ ಆಯ್ತು. ಏಯ್ ಸಾರಿ ಸಾರಿ ಸಿಸ್ಟರ್, ಸಾರಿ ಬ್ರದರ್. ಏನೋ ಮಿಸ್ಟೇಕ್ ಆಗೋಯ್ತು. ನನ್ನ ಬ್ರದರ್ ಅಂತ್ಯ, ನನ್ನ ಹೆಂಡ್ತಿನ ಸಿಸ್ಟರ್ ಅಂತ್ಯ. ಬುದ್ಧಿ ಇದೆಯಾ ನಿಂಗೆ? ಹಾಗಲ್ಲ ಬ್ರದರ್, ನೀವು ಬ್ರದರ್, ಇವರು ಸಿಸ್ಟರ್. ಇಲ್ಲ ಇಲ್ಲ ಇಲ್ಲ, ಅವರು ಸಿಸ್ಟರ್, ನೀವು ಬ್ರದರ್. ಇವನ್ ಯಾರೋ ಉಚ್ಚಾರಬೇಕು. ಹೋಗ ನೀನ್ ನಡಿ. ಛೇ, ಪ್ರಿಯಾ ಅನ್ಕೊಂಡು ಹೀಗೆ ಕನ್ಫ್ಯೂಸ್ ಆದ್ನಲ್ಲ. ಶಾಕ್ ಆಯ್ತಾ ಪತಿರಾಯ್ರೆ? ಸಾಕ್ ನಕ್ಕಿದು, ನಿಲ್ಸು. ಅದಿರ್ಲಿ, ಮೊನ್ನೆ ಏನು ಬುರ್ಕಾ ಹಾಕೊಂಡ್ ಬಂದೆ ಅಂದ್ರೆ ದಿನ ಹಾಕೊಂಡ್ ಓಡಾಡ್ತೀನ ಪತಿರಾಯ್ರೆ? ನೀನೇನೋ ಯಾರು ಏನು ಅಂತ ಗೊತ್ತಿಲ್ದೆ ಮುಖಾನು ನೋಡ್ದೆ ಕೈ ಹಿಡ್ಕೊಂಡು ನನ್ ಹೆಂಡ್ತಿ ಅಂತಿದ್ಯಲ್ಲೋ. ನನ್ಗೇನ್ ಗೊತ್ತು, ಮತ್ತೆ ಪ್ರಿಯಾನೇ ಅನುಮಾನ ಪಟ್ಕೊಂಡು ಫಾಲೋ ಮಾಡ್ತಿದ್ದಾಳೆ ಅನ್ಕೊಂಡೆ. ಸಾಕು, ಬಾಯಿ ಮುಚ್ಚೋ. ನಡಿಯಮ್ಮ ಹೋಗೋಣ. ಸರಿ ಅಜ್ಜಮ್ಮ, ಬಾಯ್ ಪತಿರಾಯ್ರೆ. ರಾಧಿಕಾ ಯಾಕಿನ್ನೂ ಬಂದಿಲ್ಲ? ಕೈಲಾಶ್ ಅವ್ರೆ, ಕೈಲಾಶ್ ಅವ್ರೆ, ಕೈಲಾಶ್ ಅವ್ರೆ, ಕೈಲಾಶ್ ಅವ್ರೆ, ಎಲ್ಲಿ ಹೋಗಿರ್ತಾರೆ ಇಷ್ಟೊತ್ತಾದ್ರೂ? ಏನ್ರಿ ಚಿಕ್ಕ ಮಗು ತರ ಆಟ ಆಡ್ಕೊಂಡು? ಚಿಕ್ಕ ಮಕ್ಕಳು ಮಾತ್ರ ಆಟ ಆಡೋದ? ಗಂಡ ಹೆಂಡತಿ ಇಷ್ಟಾದ್ರೂ ಸರಸ ಆಡಬಾರ್ದಾ? ಅದಕ್ಕೆಲ್ಲ ಸಮಯ ಸಂದರ್ಭ ಇಲ್ವಾ? ಸರಸದಲ್ಲಿ ನೋಡ್ಬೇಕಾಗಿರೋದು ನಮ್ಮಿಬ್ಬರ ಮಧ್ಯೆ ಇರೋ ಪ್ರೀತಿನ, ಸಮಯ ಸಂದರ್ಭ ಅಲ್ಲ. ಇವಾಗ ಸಾಕು ಬಿಡಿ ನನ್ನ. ಒಳಗೆ ನನ್ಗೆ ತುಂಬಾ ಕೆಲ್ಸ ಇದೆ. ಗಂಡನ್ನ ಖುಷಿಯಾಗಿಡೋದು, ಅವನು ಮೈ ಮರ್ಸೋದೆ ಹೆಂಡತಿಗೆ ದೊಡ್ಡ ಕೆಲ್ಸ. ಇವಾಗ ನಾನ್ ಹೋಗಿ ಅಡ್ಗೆ ಮಾಡ್ಬೇಕು. ನನಗೆ ನಿನ್ ತುಟಿಗಳಿಂದ ಅಮೃತನ ತಿನ್ಸಿದ ಮೇಲೇನೆ ನಿನ್ನಿಷ್ಟ. ಕೈಲಾಶ್ ಸಂಸಾರ ಜೀವನದಿಂದ ದೂರ ಇರಬೇಕು. ನನ್ನ ತೋಳಲ್ಲಿ ನಿನ್ನ ಬಂಧಿಸ್ಬೇಕು ಅಂತ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀನಿ. ನೀವೀಗ ನಿಮ್ ಕೆಲ್ಸ ಮಾಡ್ತಾ ಇರಿ, ನಾನೀಗ್ಲೇ ಬರ್ತೀನಿ. ಪ್ಲೀಸ್ 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 ಪ್ಲೀಸ್. ಹೇ ರಾಧಿಕಾ, ನಾವು ಪ್ರೀತಿಲಿ ಒಂದೊಂದು ಕ್ಷಣನೂ ಮುಳುಗಿರ್ಬೇಕು. ನಮ್ಮಿಬ್ಬರ ಮಧ್ಯೆ ಮಧುರ ಕ್ಷಣಗಳು ತುಂಬಿರ್ಬೇಕು. ಅದ್ ಹಾಗಲ್ಲ ರೀ, ನೀವ್ ನನ್ ಮುದ್ದು ಅಲ್ವಾ? ಪ್ಲೀಸ್. ಹೇ ರಾಧಿಕಾ, ಎಲ್ಲಿಗೆ ಹೋಗ್ತೀಯ ರಾಧಿಕಾ? ಮತ್ತೆ ಬರ್ತೀಯಲ್ವಾ? ಇವತ್ತು ನಾವಿಬ್ರು ಒಂದಾಗೋದೆ. ಯಾಕೆ ಭಗವಂತ ನನ್ಗಿಂತ ಅಗ್ನಿ ಪರೀಕ್ಷೆಗಳನ್ನ ಇಡ್ತಿದ್ಯಾ?
ಏನ್ ಮಾಡ್ತಿದ್ಯಾ ಪ್ರಿಯಾ? ಗೊಂಬೆನ್ ಪೇಂಟ್ ಮಾಡ್ತಿದ್ದೀನಿ ಪತಿರಾಯ್ರೆ. ಪೇಂಟ್ ಮಾಡಿದ್ ಸಾಕು, ಇದೆಲ್ಲ ಎತ್ತಿಡು, ನಾನು ಮಲ್ಕೋಬೇಕು. ಒಂದ್ 10 ನಿಮಿಷ ವೇಟ್ ಮಾಡಿ ಪತಿರಾಯ್ರೆ, ಆಗೋಗುತ್ತೆ. ಒಂದ್ 10 ನಿಮಿಷ ರೀ. 1 ನಿಮಿಷನೂ ಆಗಲ್ಲ. ಪ್ಲೀಸ್ ತೆಗಿ. ಪ್ಲೀಸ್ ಪತಿರಾಯ್ರೆ. ತೆಗಿ ಅನ್ನಲ್ಲ. ಆಗೋಗುತ್ತೆ. ಹೌದು, ಇದಕ್ ಪೇಂಟ್ ಮಾಡೋದು ಬೇಕಿತ್ತ ಇವಾಗ? ಹಾಗೆ ಹೇಳ್ಬೇಡ್ರಿ, ಇದ್ ನಂಗೆ ತುಂಬಾ ಇಂಪಾರ್ಟೆಂಟ್. ಪತಿರಾಯ್ರೆ ಪ್ಲೀಸ್ ಪತಿರಾಯ್ರೆ, ಪತಿರಾಯ್ರೆ. ತೆಗಿ, ಅದನ್ನೆಲ್ಲ ತೆಗ್ದಿಟ್ರೆ ಇದನ್ ಕೊಡ್ತೀನಿ. ತೆಗಿತೀನಿ, ಬೇಗ ತೆಗ್ದಿಡ್ತೀನಿ. ಗೊಂಬೆ ಹುಷಾರು ಪತಿರಾಯ್ರೆ. ಗೊಂಬೆ ಕೊಡಿ ಪತಿರಾಯ್ರೆ ಪ್ಲೀಸ್. ನಿನ್ಗೆ ಈ ಗೊಂಬೆ ತುಂಬಾ ಇಂಪಾರ್ಟೆಂಟ್ ಅನ್ನಲ್ಲ? ಇಲ್ಲಿವರೆಗೂ ನನ್ನ ರೇಗ್ಸಿದ್ದಕ್ಕೆ ಸಾರಿ ಹೇಳು, ಅವಾಗ ಕೊಡ್ತೀನಿ. ಸಾರಿ ಪತಿರಾಯ್ರೆ, ವೆರಿ 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 ಸಾರಿ. ಪ್ಲೀಸ್ ಪತಿರಾಯ್ರೆ ಕೊಟ್ಬಿಡಿ. ಹಾಗ ವಿಷಯ. ಬಸ್ಕಿ ಹುಡಿ, ಕೊಡ್ತೀನಿ. 1 2 3. ಪತಿರಾಯ್ರೆ ಗೊಂಬೆ ಮಾತ್ರ ಹುಷಾರು. ಪತಿರಾಯ್ರೆ 4. ಸಾಕ ಪತಿರಾಯ್ರೆ? ಇನ್ನೊಂದು 5 ಹೊಡಿ. 1 2. ಪತಿರಾಯ್ರೆ ಗೊಂಬೆ ಹುಷಾರು. 3 4 5. ಕೊಟ್ಬಿಡಿ ಪತಿರಾಯ್ರೆ. ಸಾಕ್ ಬಿಡು. ಹಾಗಾದ್ರೆ ಗೊಂಬೆ ಕೊಡಿ. ಯಾವತ್ತೂ ಸಾರಿ ಕೇಳಲ್ಲ, ಹೇಳಿದ್ ಮಾಡೋದೇ ಇಲ್ಲ, ಮೊಂಡ್ತನ ಮಾಡ್ತೀಯಾ. ಹಾಗಿರುವಾಗ ನೀನ್ ಯಾಕೆ ಗೊಂಬೆಗೋಸ್ಕರ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅದ್ ಹಾಗೆ ಪತಿರಾಯ್ರೆ, ಗೊಂಬೆ ಜೊತೆ ನಂಗಿರೋ ಅನುಬಂಧ ಅಂತದ್ದು. ಏಯ್, ಫೂಲಿಶ್ ಆಗಿ ಮಾತಾಡ್ಬೇಡ. ಈ ಗೊಂಬೆ ಜೊತೆ ಏನ್ ಅನುಬಂಧ ನಿಂದು? ಪತಿರಾಯ್ರೆ ಪ್ಲೀಸ್ ಪತಿರಾಯ್ರೆ ಕೊಟ್ಬಿಡಿ. ಪತಿರಾಯ್ರೆ ಪತಿರಾಯ್ರೆ ಹುಷಾರ್ ಪತಿರಾಯ್ರೆ, ಹುಷಾರ್ ಪತಿರಾಯ್ರೆ, ಅದ್ ನಂಗೆ ತುಂಬಾ ಇಂಪಾರ್ಟೆಂಟ್. ಅದೇನ್ ಪ್ರಿಯಾ, ಅದ್ರಲ್ಲಿ ಯಾವ್ದೋ ನಿಧಿ ಇರೋ ತರ, ನಿನ್ ಪ್ರಾಣನೇ ಅದ್ರಲ್ಲಿ ಇರೋ ತರ ಇಷ್ಟೊಂದು ಅಳ್ತಿದ್ಯಲ್ಲ, ಯಾಕೆ? ಚಿಕ್ಕ ವಯಸ್ಸಿಂದ ನನ್ನ ಪ್ರಾಣ ಈ ಗೊಂಬೆನಲ್ಲಿದೆ ಪತಿರಾಯ್ರೆ. ನೀವು ಬೀಳ್ಸಿದ ಗೊಂಬೆನಲ್ಲ, ನನ್ನ ಹೃದಯನ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ, ನನ್ನ ಮೇಲೆ ಪ್ರಾಣನೇ ಇಟ್ಟಿದ್ದ ನಮ್ಮಪ್ಪ ಫಸ್ಟ್ ಟೈಮ್ ಕೊಡ್ಸಿದ ಗಿಫ್ಟ್ ಇದು. ಇದು ಬರೀ ಗೊಂಬೆ ಅಲ್ಲ, ನಮ್ಮ ಅಪ್ಪನ ನೆನಪು. ಅಪ್ಪನ ಪ್ರೀತಿ. ಇದನ್ನ ನೋಡ್ತಿದ್ರೆ ಅವ್ರು ನನ್ನ ಮಾತಾಡ್ಸಿದ ಹಾಗಿರುತ್ತೆ. ಅವ್ರ ಹತ್ರ ಬಂದು ತಲೆ ಸೋರ್ತಿರೋ ಹಾಗೆ ಅನ್ಸುತ್ತೆ. ಇಷ್ಟ ದಿನ ಈ ಗೊಂಬೆನ್ ಮಗು ತರ ಜೋಪಾನವಾಗಿ ಇಟ್ಕೊಂಡಿದ್ದೆ. ಆದ್ರೆ ಇವತ್ತು ನಿಮ್ಮಿಂದ
ನಿಂಗ್ ಬುದ್ಧಿ ಇದೆಯೇನೋ? ತಮಾಷೆ ಮಾಡಕ್ಕೂ ಒಂದ್ ಮಿತಿ ಇರತ್ತೆ. ಪಾಪ ಪ್ರಿಯನ್ ನೋಡು ಎಷ್ಟು ಅಳ್ತಿದ್ದಾಳೆ. ಅಜ್ಜಿ ನಾನ್ ಬೇಕಂತ ಮಾಡಿಲ್ಲ, ಏನೋ ಮಿಸ್ ಆಗಿ ಕೈ ಜಾರಿ ಬಿದ್ದೋಯ್ತು. ಸಾಕ್ ಸುಮ್ನಿರೋ. ಹೀಗ್ ಹೇಳಿದ್ರೆ ಅವಳ ದುಃಖ ಕಮ್ಮಿ ಆಗ್ಬಿಡತ್ತಾ? ಛೀ. ಸಾರಿ ಅಪ್ಪ, ನೀನಿಷ್ಟು ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್ನ ಕಾಪಾಡ್ಕೊಳಕ್ಕಾಗ್ಲಿಲ್ಲ. ನಾನು ದೊಡ್ಡೋಳಾದ್ಮೇಲೂ ನೀನ್ ತುಂಬಾ ಸರಿ ಕೇಳಿದ್ಯಾ ನಾನು ಕೊಟ್ಟಿರೋ ಗೊಂಬೆ ಭದ್ರವಾಗಿದ್ಯಾ ಅಂತ. ನಾನಿರೋ ಅಷ್ಟು ದಿವಸನು ಗೊಂಬೆಗೆ ಏನೂ ಆಗದಿರೋ ಹಾಗೆ ನೋಡ್ಕೋತೀನಿ ಅಂತ ಹೇಳಿದ್ದೆ. ಆದ್ರೆ